ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಜು ಎಂಬ ಬಡ ಹುಡುಗ ವಾಸಿಸುತ್ತಿದ್ದ. ಅವನ ಅಪ್ಪ ಅಮ್ಮ ದಿನಗೂಲಿ ಕೆಲಸ ಮಾಡಿ ಕುಟುಂಬವನ್ನು ಸಾಗಿಸುತ್ತಿದ್ದರು. ಮನೆ ಚಿಕ್ಕದು, ಊಟವೂ ಕೆಲವೊಮ್ಮೆ ಸಾಕಾಗುತ್ತಿರಲಿಲ್ಲ. ಆದರೂ ರಾಜುವಿನ ಕಣ್ಣಲ್ಲಿ ಒಂದು ದೊಡ್ಡ ಕನಸಿತ್ತು. ಓದಿ ಒಳ್ಳೆಯ ಮನುಷ್ಯನಾಗಬೇಕು ಎಂಬ ಕನಸು. ಪ್ರತಿದಿನ ಬೆಳಿಗ್ಗೆ ರಾಜು ಶಾಲೆಗೆ ಹೋಗುವ ಮಕ್ಕಳನ್ನು ನೋಡುತ್ತಿದ್ದ. ಅವರ ಕೈಯಲ್ಲಿದ್ದ ಪುಸ್ತಕಗಳು ಅವನಿಗೆ ಬಹಳ ಆಕರ್ಷಕವಾಗುತ್ತಿದ್ದವು. ಆದರೆ ತಾನಾದರೂ ಕೆಲಸಕ್ಕೆ ಹೋಗಬೇಕು ಎಂಬ ಹೊಣೆ ಅವನ ಮೇಲಾಗಿತ್ತು. ಕೆಲವೊಂಗೆ ಅವನು ರಸ್ತೆ ಬದಿಯಲ್ಲಿ ಸಣ್ಣ ಕೆಲಸ ಮಾಡಿ ಹಣ ಗಳಿಸುತ್ತಿದ್ದ. ಒಂದು ದಿನ ಶಾಲೆಯ ಶಿಕ್ಷಕರು ರಾಜುವನ್ನು ನೋಡಿ ಕೇಳಿದರು, "ಮಗನೇ, ನೀನು ಶಾಲೆಗೆ ಬರೋದಿಲ್ಲವೇ?" ರಾಜು ನಿಧಾನವಾಗಿ ಉತ್ತರಿಸಿದ, "ಸರ್, ಓದಲು ತುಂಬಾ ಆಸೆಯಿದೆ. ಆದರೆ ನಮ್ಮ ಮನೆ ಪರಿಸ್ಥಿತಿ..." ಶಿಕ್ಷಕರು ನಗುತ್ತಾ ಹೇಳಿದರು, "ಶಿಕ್ಷಣಕ್ಕೆ ಹಣಕ್ಕಿಂತ ಮನಸ್ಸು ಮುಖ್ಯ. ನೀನು ನಾಳೆಯಿಂದ ಶಾಲೆಗೆ ಬಾ." ಆ ದಿನದಿಂದ ರಾಜುವಿನ ಜೀವನ ಬದಲಾಗತೊಡಗಿತು. ಕಷ್ಟ ಇದ್ದರೂ ಅವನು ಓದುವುದನ್ನು ಬಿಡಲಿಲ್ಲ. ಬೆಳಗ್ಗೆ ಕೆಲಸ, ಸಂಜೆ ಓದು, ಹೀಗೆ ಅವನು ದಿನಗಳನ್ನು ಕಳೆಯುತ್ತಿದ್ದ. ವರ್ಷಗಳು ಕಳೆದಂತೆ ರಾಜು ಒಳ್ಳೆಯ ವಿದ್ಯಾರ್ಥಿಯಾಗಿ ಬೆಳೆದ. ಒಂದು ದಿನ ಅವನು ತನ್ನ ಹಳ್ಳಿಗೆ ಶಿಕ್ಷಕರಾಗಿ ಮರಳಿ ಬಂದ. ಬಡ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳಿ, "ನಾನು ಬಡತನದಿಂದ ಬಂದೆ, ಆದರೆ ಶಿಕ್ಷಣ ನನ್ನ ಜೀವನವನ್ನು ಬದಲಾಯಿಸಿತು" ಎಂದು ಹೇಳುತ್ತಿದ್ದ. ಸಂದೇಶ: ಬಡತನ ದೊಡ್ಡ ಅಡ್ಡಿಯಾಗಬಹುದು, ಆದರೆ ಶಿಕ್ಷಣ ಮತ್ತು ಪರಿಶ್ರಮ ಅದಕ್ಕಿಂತ ದೊಡ್ಡ ಶಕ್ತಿ.